ರಘು ತೊಟ್ಟೇರಿಯವರೇ, ಈ ಆಂಧ್ರ ಅಥವಾ ನೆರೆಯ ರಾಜ್ಯಗಳು ಹೈಜಾಕ್ ಮಾಡೋ ಪ್ರಯತ್ನ ಯಾವಾಗ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಮಿಸ್ಕ್ಯಾಲ್ಕುಲೇಷನ್ ಆದಾಗ. ಫಾರ್ ಎಕ್ಸಾಂಪಲ್, ಇದೇ ದೇವನಹಳ್ಳಿಯ ಭೂಮಿ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಅಂದ್ರೆ ಅವ್ರಿಗೆ ಕೊಡಬೇಕಾಗಿದ್ದ ಭೂಮಿ. ಇಲ್ಲಿ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ರೈತರ ಜೊತೆಯಲ್ಲಿ ಕೂತ್ ಪ್ರತಿಭಟನೆ ಮಾಡಿದ್ರು. ಅವ್ರ ಸರ್ಕಾರ ಬಂದ್ 2.5 ವರ್ಷ ಆಯ್ತು. ಈ 2.5 ವರ್ಷದಲ್ಲಿ ಇಲ್ಲಿವರೆಗೂ ಕೂಡ ಅಂದ್ರೆ ರೈತರ ಪ್ರತಿಭಟನೆ ಸಾವಿರಾರು ದಿನ ದಾಟೋವರೆಗೂ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಯಾಕೆ ಅನ್ನೋ ದೊಡ್ಡ ಪ್ರಶ್ನೆ ಬಂದ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಐ ವಿಲ್ ಟೇಕ್ 1 minute ವಿತ್ ಯೋರ್ ಪರ್ಮಿಷನ್. ಇನ್ವೆಸ್ಟ್ಮೆಂಟ್ ಬೇಕಪ್ಪ, ಇನ್ವೆಸ್ಟ್ಮೆಂಟ್ ಬರ್ತಿದೆ. ಎಂ ಬಿ ಪಾಟೀಲ್ರು ಕೂಡ ಲೆಕ್ಕ ಕೊಟ್ಟಿದ್ದಾರೆ, ಹಿಂದೆ ಬಿಜೆಪಿಯವರು ಲೆಕ್ಕ ಕೊಟ್ಟಿದ್ದಾರೆ. ನಾನು ಈ 2024 ಪ್ರಿಂಟ್ ನ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಸರ್ವೆ ಮಾಡಿ ಹೇಳಿದ್ದಾರೆ, ಇನ್ವೆಸ್ಟ್ಮೆಂಟ್ ಬರೋದ್ರಲ್ಲಿ ಆನ್ ಗ್ರೌಂಡ್ ಪ್ರಾಜೆಕ್ಟ್ ಆಗಿ ಪರಿವರ್ತನೆ ಆಗ್ತಿರೋದು ಕೇವಲ 30%. ಯಾಕೆ ಅಂದ್ರೆ ಲ್ಯಾಂಡ್ ಅಕ್ವೈರಿಂಗ್, ಕ್ಲಿಯರೆನ್ಸ್, ಅಲಾಟ್ಮೆಂಟ್ ಇದು ಬಹುದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ ಇದು ಕೂಡ ಉದಾಹರಣೆ. ನೋಡಿ, ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯನವರು ಏನು ಇವರು ರೈತರ ಆಸೆ ಆಕಾಂಕ್ಷೆಗಳಿಗೆ ರೈತರೇನೋ ನಾವು ರೈತರಾಗೆ ಉಳಿಬೇಕು ಮತ್ತೆ ಕೃಷಿ ಜಮೀನನ್ನ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಬೇಕು ಅಂತ ಏನು ಹೇಳಿದ್ದಾರೆ, ಆ ನಿರ್ಧಾರವನ್ನ ಅವರಿಗೆ ಸಪೋರ್ಟ್ ಮಾಡಿ ಆ ಜಮೀನನ್ನ ಏನು ಅಕ್ವಿಸಿಷನ್ ಇಂದ ವಾಪಸ್ ಬಂದಿರತಕ್ಕಂಥದ್ದು ಸ್ವಾಗತಾರ್ಹ. ಮತ್ತೆ ನಾನು ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ 2021ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಇದನ್ನು ಅಕ್ವೈರ್ ಮಾಡಿದ್ರು. ಅಕ್ವೈರ್ ಮಾಡಿದ ನಂತರ ಬಸವರಾಜ ಬೊಮ್ಮಾಯಿ ಅವರಿಗೆ ಎಸ್ ಅಂತ ಹೇಳಿದ್ರು. ಅದಾದ ನಂತರ ಇಮಿಡಿಯೇಟ್ ಆಗಿ ರೈತರು ಕಳೆದ 1200 ದಿನ ಸರಿಸುಮಾರು 3.5 ವರ್ಷ ಇದರ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಕಮಿಟ್ಮೆಂಟ್ ಏನಿದೆ ಅಂತಂದ್ರೆ ಇವತ್ತು ಏನು ಹೇಳಿದ್ದಾರೆ, ಕೃಷಿಕರಾಗಿ ಉಳಿಲಿ ಅಂತ ಹೇಳಿ ಯಾರು ವಾಲಿಯಂಟರ್ ಆಗಿ ಬರ್ತೀರಿ, ಯಾರು ವಾಲಿಯಂಟರ್ ಆಗಿ ಬಂದ್ರೆ ಮಾತ್ರ ತೆಗೆದುಕೊಳ್ತೇವೆ, ನಾವು ಬಲವಂತವಾಗಿ ನಾವು ಸ್ವಾಧೀನ ಪಡಿಸ್ಕೊಳ್ಳಲ್ಲ ಅಂತ ಕ್ಲಿಯರ್ ಮಾಡಿ ಆ ಅಕ್ವಿಸಿಷನ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿರೋದ್ರಿಂದ ದಿಸ್ ಕ್ಲಿಯರ್ಲಿ ಶೋಸ್ ಅಂದ್ರೆ ಸಿದ್ದರಾಮಯ್ಯನವರು ರೈತ ಪರವಾದ ಸರ್ಕಾರ ಮತ್ತೆ ರೈತರ ಪರವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಹೋರಾಟ ಮಾಡಿದ್ದಷ್ಟೇ ಅಲ್ಲ, ಅದರ ಪರವಾಗಿ ನಾನು ಇವತ್ತು ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಮೊದಲನೇದು. ಇನ್ನು ನಮ್ಮ ನೆರೆಹೊರೆಯ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೆರೆಹೊರೆಯ ರಾಜ್ಯ ಆಂಧ್ರ ಪ್ರದೇಶ ಅಮೆರಿಕ ಪಾಕಿಸ್ತಾನದಲ್ಲಿದ್ಯಾ? ಆಂಧ್ರ ಪ್ರದೇಶ, ತೆಲಂಗಾಣ ಇರ್ತಕ್ಕಂಥ ನಮ್ಮ ದೇಶದಲ್ಲೇನೆ, ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ. ಸೊ ಅವರು ಅವರ ಪ್ರಯತ್ನ ಅವ್ರು ಮಾಡ್ತಾರೆ. ಹೇಗೆ ನಮ್ಮ ರಾಜ್ಯಗಳು ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಅದೇ ರೀತಿ ಚಂದ್ರಬಾಬು ನಾಯ್ಡು ಇರ್ಬೋದು ಮತ್ತೆ ಇಂದಿನ ಸರ್ಕಾರ BS ಅವರ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರವರ ಪ್ರಯತ್ನ. ಆದ್ರೆ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ಎಲ್ಲೋ ಒಂದು ಜಮೀನು ಇದೆ ಅಂತ ಹೇಳಿದ ತಕ್ಷಣ ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟು ದೊಡ್ಡ ಅಗಾಧವಾದಂತ ಬೆಂಗಳೂರು ಬೆಳೆದಿರ್ತಕ್ಕಂಥದ್ದು ಆಗ್ಲಿ ಇಂಡಸ್ಟ್ರಿಗಳು ಬಂದಿರತಕ್ಕಂಥದ್ದು ಇಲ್ಲಿ ಕೇವಲ ಈ ಜಾಗ ಇದೆ ಅಂತ ಅಲ್ಲ, ಅಥವಾ ಇಲ್ಲಿ ಏರ್ಪೋರ್ಟ್ ಇದೆ ಅಂತ ಅಲ್ಲ. ಈ ರೀತಿ ಏರ್ಪೋರ್ಟ್ ಇರ್ತಕ್ಕಂಥ ಜಾಗಗಳು, ಈ ರೀತಿಯ ಕಾಲೇಜ್ ಜಾಗಗಳು ದೇಶಾದ್ಯಂತ ಹಲವಾರು ನಗರಗಳಲ್ಲಿದೆ. ಆದ್ರೂ ಬೆಂಗಳೂರು ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಕಳೆದ ಹಲವಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಹಲವಾರು ಮಾನವ ಸಂಪನ್ಮೂಲ ಇದೆ. ಆ ಮಾನವ ಸಂಪನ್ಮೂಲದ ಭಾಗವಾಗಿ ಇವತ್ತು ಬೆಂಗಳೂರು ಈ ಇಂಡಸ್ಟ್ರಿಯಲ್ಲಿ ಬಂದಿದೆ ಹೊರತು ಯಾರೋ ಎಲ್ಲೋ ಜಾಗ ಇದೆ, ಜಾಗ ಇದೆ ಅಥವಾ ಏರ್ಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಂದಿಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರ ಅಫ್ಕೋರ್ಸ್ ಹಿಂದಿನ ಸರ್ಕಾರನೂ ಕೂಡ ತನ್ನ ಪ್ರಯತ್ನವನ್ನು ಮಾಡಿದೆ. ಆದರೆ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಹಿಂದಿನ 2013 ಮತ್ತೆ 2018 ನಡುವೆ ಮತ್ತು ಈಗ ನಾವು ಅಗಾಧವಾದಂತ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದೇವೆ, ಎಸ್ಪೆಷಲಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್. ಅಂದ್ರೆ ಮುಂದಿನ ಮುಂಚೂಣಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಿದ್ರಿ, ಅದಕ್ಕಿಂತ ಮುಂಚೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕಲ್ಲ. ಅದ್ರ ಪ್ರಶ್ನೆ ಉದ್ದ ಇದೆ. ನಾನು ಹೇಳ್ದೆ ನೋಡಿ, ಈಗ ಇನ್ವೆಸ್ಟ್ಮೆಂಟ್ ತರ್ತಿದ್ದೀರಿ, ಆಯ್ತು ಸಂತೋಷ, ನೀವು ತರ್ತಿದ್ದೀರಿ, ಹಿಂದಿನ ಬಿಜೆಪಿ ಸರ್ಕಾರವೂ ತಂತು. ಆದ್ರೆ ಇನ್ವೆಸ್ಟ್ಮೆಂಟ್ ಇರೋದು ಪ್ರಾಜೆಕ್ಟ್ ಆಗಿ ಬರ್ಬೇಕಲ್ಲಪ್ಪ ಆನ್ ಗ್ರೌಂಡ್. ಈಗ ಫಾರ್ ಎಕ್ಸಾಂಪಲ್ ಏರೋಸ್ಪೇಸೇ ಸಂತೋಷ, ಕರ್ನಾಟಕದಲ್ಲಿ ಅದಕ್ಕೆ ಜಾಗ ಸಿಕ್ತಿದೆ, ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ಅಂತ. ಬಟ್ ಇವಾಗ ಮತ್ತೆ ಡಿಲೇಡ್ ಯಾಕೆ? ನಾನು ಪ್ರಾರಂಭದಲ್ಲೇ ಕೇಳಿದ ಹಾಗೆ ಮಿಸ್ಕ್ಯಾಲ್ಕುಲೇಷನ್, ರೈತರ ಭೂಮಿ, ಇದಕ್ಕೆ ವಿರೋಧ ಬರ್ಬೋದು, ಹೀಗೊಂದು ಆಲೋಚನೆಯೇ ಇರ್ದಲೆ ಗ್ರಾಂಟ್ ಮಾಡ್ಲಿಕ್ಕೆ ಹೋಗೋದಿದೆಯಲ್ಲ, ಅದ್ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಕೇಳಲ್ಲ ಸರ್. ಸರ್ಕಾರದ ಹೊಣೆಗಾರಿಕೆ ತಪ್ತಾ ಇದೆ. ಹೊಣೆಗಾರಿಕೆ ನೋಡಿ ಸ್ಮಿತಾ, ಒಂದು ಮರದಲ್ಲಿ ಒಂದು ಪೀಚ್ ಅಂದ್ರೆ ಒಂದು ಹೂ ಬಿಟ್ಟಾಗ ಮರದ ತುಂಬಾ ಹೂವು ಇರುತ್ತದೆ, ಅದೇ ಹಣ್ಣಾಗಿ ಬರುವಂತ ಕಾಲದಲ್ಲಿ ಇಲ್ಲೊಂದಿರುತ್ತೆ. ಅಂದ್ರೆ ಅದರ ಅರ್ಥ ನಾಟ್ ಇವನ್ 10% ಆಫ್ ದ ಹೂಗಳೇನು ಬರ್ತದೆ ಅಷ್ಟು ಹೂಗಳಲ್ಲಿ ಹಣ್ಣಾಗೋದು ಕೇವಲ 10%. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಎನ್ಕ್ವೈರಿಗಳೇನು ಬರ್ತದೆ ಯಾವುದೇ ದೇಶದಲ್ಲಾಗ್ಲಿ, ಆದ್ರೆ ಕರ್ನಾಟಕ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ, ನಾವು 30 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ 10.52 ಅನ್ನ
ನಾವು ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮಾಡಿದ್ದೇವೆ, ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದೇವೆ, ಅವ್ರಿಗೆ ಲ್ಯಾಂಡ್ ಅನ್ನು ಅವ್ರು ಕೇಳಿರುವಂತ ಜಾಗದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಜಾಗ ಕೊಟ್ಟಿದ್ದೇವೆ. ಅಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಯಾಕೆ ಎಷ್ಟೊಂದು ಪ್ರೌಡ್ ಆಗಿ ಹೇಳ್ತೀವಿ ಅಂತಂದ್ರೆ, ಈ ದೇಶದ ಅವಶ್ಯಕತೆ ಇರತಕ್ಕಂತ ಮುಂಚೂಣಿ ಟೆಕ್ನಾಲಜಿ ಏನಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ರಘು ದೊಡ್ಡೇರಿ ಅವರು ಅವ್ರ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾರೆ. ಸರ್ಕಾರದ ಕಡೆಯಿಂದ ಏನೆಲ್ಲ ಪ್ಲಾನ್ಸ್ ಗಳಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇರುತ್ತೆ, ಇಲ್ಲಿ ಮಾತನಾಡ್ತಾರೆ. ಆದ್ರೆ ಮಹೇಶ್ ಜಿ, ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಸಂಬಂಧಪಟ್ಟ ಸಚಿವರಾಗ್ಲಿ ಇಂಥ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ಅನಿಸ್ತಿಲ್ಲಪ್ಪ. ನಮಗೆ ಸುದ್ದಿಗಳು ಬರ್ತಿರೋದು, ಜನರ ತನಕ ಸುದ್ದಿ ಹೋಗ್ತಿರೋದೇನು ಅಧಿಕಾರ, ಕುರ್ಚಿ, ಸಚಿವಗಿರಿ ಅಲ್ವಾ? ಇದರ ಅಡ್ವಾಂಟೇಜ್ ಪಕ್ಕದ ರಾಜ್ಯದವ್ರು ತಗೊಳ್ತಾರೆ ಅಂತಂದ್ರೆ ಜನರಿಗೆ ಸಹಜವಾಗಿ ಆತಂಕ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಡಸ್ಟ್ರೀಸ್ ಗಳನ್ನಾಗಿರ್ಲಿ ಅಥವಾ ಯಾವುದೇ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅಧಿಕಾರ ಇರುವಂತದ್ದು ಕೆಐಡಿಬಿಗೆ. ಕೆಐಡಿಬಿಗೆ ನಿಜವಾಗ್ಲೂ ಗೊತ್ತಿದೆ ಯಾವ ರೈತರ ಭೂಮಿಯನ್ನ ತೆಗೆದುಕೋಬೇಕು, ಯಾವ ರೈತರ ಭೂಮಿಯನ್ನ ತೆಗೆದುಕೋಬಾರದು ಅಂತ ಹೇಳಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕೆಐಡಿಬಿಯು ಸಹ ಎದುರಿಸತಕ್ಕಂತ ಅನೇಕ ಸವಾಲುಗಳು ಇವತ್ತು ನಮ್ಮ ಮುಂದೆ ಇದೆ. ಏನೇನು ಸವಾಲುಗಳನ್ನ ಎದುರಿಸ್ತೋ, ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸಿಕ್ಕಾಕೊಂಡು ಬಸವಳಿದಿವೆ ಅಂತ ಅದನ್ನ ನೆಕ್ಸ್ಟ್ ಮಾತಾಡ್ತೀನಿ. ಇವತ್ತೇನು 1777 ಎಕರೆ ಜಮೀನನ್ನ ರೈತಾಪಿ ವರ್ಗದ ಕುಟುಂಬಗಳ ಒಂದು ರೈತಾಪಿ ಜಮೀನನ್ನ 2021 ಅಕ್ವಿಜಿಷನ್ ಮಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ಅದ್ರ ಬಗ್ಗೆ ಪ್ರಬಲವಾಗಿ ಇವತ್ತು ವೆಂಕಟೇಶ್ ಅವರು ಇಲ್ಲಿ ಕೂತಿದ್ದಾರೆ, ಶ್ರೀನಿವಾಸ್ ಅವರು ಕೂತಿದ್ದಾರೆ, ಪ್ರಬಲವಾಗಿ ವಿರೋಧಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಕೆಐಡಿಬಿ ಗೊತ್ತಿದೆ, ರಾಷ್ಟ್ರದ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಗೊತ್ತಿದೆ, 70% ರೈತರ ಪರ್ಮಿಷನ್ ಇದ್ರೆ ಮಾತ್ರ ವಶಪಡಿಸಿಕೊಳ್ಳಿ, ಇಲ್ಲ ಅಂದ್ರೆ ಮುಟ್ಟಬೇಡಿ. ಇವತ್ತೇನು ಶ್ರೀನಿವಾಸ್ ರವರು ಹೋರಾಟ ಮಾಡಿದ್ರು 1777 ಎಕರೆ ಜಮೀನಿಗೆ, ಅವತ್ತು ಬರಡು ಭೂಮಿ 7191 ಎಕರೆಗೆ ಸಮ. ಏನು ಆ ಭೂಮಿ? ಇವತ್ತು ಆ ಭೂಮಿ ಯಾರ್ಯಾರು ಹೋರಾಟ ಮಾಡಿದ್ರು? ದಲಿತ ಕುಟುಂಬಗಳು ಹೋರಾಟ ಮಾಡಿದ್ರು. ಇದೇ ಸರ್ಕಾರಗಳು ದಲಿತರಿಗೆ ಅಲ್ಲಿ ಭೂಮಿಯನ್ನು ಕೊಟ್ಟಿದ್ದು. ರೈತರಲ್ಲೂ ನಾವು ಮತ್ತೆ ಜಾತಿ ತರದು ಇವತ್ತೆಲ್ಲಾ ಮಾಧ್ಯಮಗಳು ಹೇಳಿದೆ, ರೈತರು ಸಹ ಹೋರಾಟ ಮಾಡಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ದಲಿತ ಕುಟುಂಬಗಳಿಗೆ ಹೆಚ್ಚು ಅನ್ಯಾಯ ಆಗ್ತಾ ಇತ್ತಲ್ಲಿ. ಎಲ್ಲಿ ಆ ಒಂದು ಸಂದರ್ಭದಲ್ಲಿ ಇವತ್ತು ಹಾರ್ಟ್ಲಿ ವೆಲ್ಕಮ್, ಹಾರ್ಟ್ಲಿ ಕಂಗ್ರಾಚುಲೇಟೆಡ್. ನನ್ನ ಭಾರತದ ಕನ್ನಡಿಗ ರೈತರಿಗೆ ನಿಜವಾಗ್ಲೂ ಇವತ್ತು ನ್ಯಾಯ ಸಿಕ್ಕಿದೆ. ಒಂದು ಕಡೆ ಇಡೋಣ. ದ ಸೆಕೆಂಡ್ ಒನ್ ಇಸ್ ಇಸ್ರೋ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಕೆಐಡಿಬಿ ಇವತ್ತು ಏನು ಹೈಕೋರ್ಟ್ ಅಲ್ಲಿ ತನ್ನದೇ ಆದಂತ ಸೋಲನ್ನು ಒಪ್ಕೊಳ್ತು, ಅವತ್ತು ಪಾಠ ಕಲ್ತಿತ್ತು. ಯಾವಾಗ ಇವರು ಪ್ರಾಥಮಿಕ ಅಧಿಸೂಚನೆಯನ್ನ 2021 ಹೊರಡಿಸಿದ್ರು, 2022 ಇವರು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ರು. ಅದೇ ಅಧಿಸೂಚನೆಗೆ ಹೋದಾಗ ಇಸ್ರೋ ಯೋಜನೆಗೆ ಮಾಡಿದಂತ ಡೇಟ್ ಅನ್ನ ಹೈಕೋರ್ಟ್ ಅಲ್ಲಿ ತಪ್ಪಿ ಸಿಗಾಕೊಂಡು ಕೆಐಡಿಬಿ ಚೀಮಾರಿ ಹಾಕ್ಸ್ಕೊಳುತ್ತೆ. ಒಂದೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಮೈಸೂರು NICA ಯೋಜನೆಗೆ ರೈತರು ಹೋಗಿರ್ತಾರೆ, ಅಲ್ಲೂ ಸಹ ಮುಖಭಂಗ ಆಗುತ್ತೆ. ಭೂಮಿ ಕಳ್ಕೊಂಡ ರೈತರ ಪರವಾಗಿ ಕೋರ್ಟ್ ಡಿಸಿಷನ್ ಮಾಡುತ್ತೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, CAG ಕಂಟ್ರೋಲ್ ಆಡಿಟರ್ ಜನರಲ್ ವರದಿ ಇರುತ್ತೆ. ಏನಂತ ಹೇಳಿದ್ರೆ, ಏನು ನೀವು ಕೆಐಡಿಬಿ ಭೂ ಸ್ವಾಧೀನ ಮಾಡ್ಕೊಂಡಿರ್ತೀರಾ, ಆ ಸಂದರ್ಭದಲ್ಲಿ ನೀವು ಯಾವ್ಯಾವ ಅಂಶಗಳನ್ನ ಗಾಳಿಗೆ ತೂರಿದ್ದೀರಾ ಎಲ್ಲವನ್ನ ಹೈಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿತ್ತು. ಆದ್ರೂ MB ಪಾಟೀಲ್ ರವರು 2.5 ವರ್ಷ ಆಯ್ತು ಸರ್ಕಾರ ಬಂದು, ಗೊತ್ತಿರ್ಲಿಲ್ವಾ ಇದೆಲ್ಲ MB ಪಾಟೀಲ್ರಿಗೆ? ಅದಕ್ಕೋಸ್ಕರ MB ಪಾಟೀಲ್ರು ಯಾವ ಸಮಗ್ರ ಯೋಜನೆಯನ್ನು ರೂಪಿಸಿರ್ಲಿಲ್ಲ, ಯಾವ ನೀರನ್ನ, ಕರೆಂಟ್ ಅನ್ನ ಅಥವಾ ಇಲ್ಲಿ ಮಾಡಿದಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಪ್ರಾಜೆಕ್ಟ್ ಆಚೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇವಾಗ ಶ್ರೀನಿವಾಸ್ ಅವರು ಹೇಳಿದ್ರು ಏನಂತ, ಯಾವ್ದು ಒಂದ್ ಎಲ್ಲಿ ರೈತರು ಚೆನ್ನಾಗಿರ್ತದೆ ಭೂಮಿಗೆ ಅಲ್ಲಿ ಬಂದ್ಬಿಡ್ತದೆ ಎಲ್ಲಾ ಕಂಪನಿಗಳು ಬಂದ್ಬಿಡ್ತವೆ ಅಂತ. ಇವತ್ತು ದೇವನಹಳ್ಳಿಯ 1777 ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದ ಸ್ಪೆಷಲ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯ. ಅದು ಸ್ಪೆಷಲ್ ಎಕನಾಮಿಕ್ ಝೋನ್ ಇರುವಂತ ಸಂದರ್ಭದಲ್ಲಿ ಏರ್ಪೋರ್ಟ್ ಇರ್ತದೆ, ಏರ್ಪೋರ್ಟ್ ಪಕ್ಕದಲ್ಲಿ ಅನೇಕ ಕಂಪನಿಗಳು ಬಂದ್ಬಿಟ್ರೆ ಆಧಾರದ ಮೇಲೆ ಇವತ್ತು ಏನು ರೈತರಿಗೆ ಹೋಗಿದೆ ಒಂದು ಕಡೆ ಇಡೋಣ, ಸಂತೋಷ. ದ ಸೆಕೆಂಡ್ ಒನ್ ಇಸ್ ಕಾಂಪಿಟೇಟಿವ್ ವರ್ಲ್ಡ್. ಹೇಳ್ಬಿಟ್ರಪ್ಪ ಯಾರು ಇಲ್ಲಿ ನಮ್ಮ ಆತ್ಮೀಯರು ಬಂದಿದ್ದಾರೆ, ಎಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಚೇರ್ಮನ್ ಸರ್ ಬಂದಿದ್ದಾರೆ, ಹೇಳ್ಬಿಟ್ರು ಇವತ್ತು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕಾಂಪಿಟೇಷನ್ ಇದೆ. ಪೂಜ್ಯ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹತ್ತಿರ ಆಂಧ್ರ ಪ್ರದೇಶ ರಾಜ್ಯ ಲಾರಿ ಗಟ್ಟಲೆ ತಂದಿದೆ, ನಮ್ಗೆ ಕೊಡಿ 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 ಏನನ್ನ ಇಷ್ಟೊಂದು ಅನುದಾನಗಳನ್ನ ಅಂತ. ಥ್ಯಾಂಕ್ ಯು ಮಹೇಶ್ ಜಿ.